ಬನ್ನಿ, ನಮ್ಮ ಅಜ್ಜಿಯ ಫೇವ್ರೇಟ್ ಹೋಟೆಲ್ ಇದು. ಈಗ ಸೀದಾ ನಾನ್ ಸ್ಟಾಪ್, ನೆಕ್ಸ್ಟ್ ಸ್ಟಾಪೇ ಗುಡಿಬಂಡೆ. ಇದೇ ಗುಡಿಬಂಡೆ ಬೆಟ್ಟ. ನಾನು ಈ ಊರವನಾಗಿ ಒಂದಿನೂ ಬಂದೇ ಇಲ್ಲ. ಬರೋದು ಬಂದಿದ್ದೀವಿ, ಒಂಚೂರು ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ. ಇಷ್ಟೊಂದು ಕ್ಲೋಸ್ ಆಗಿರುತ್ತೆ, ಬಟ್ ನಮ್ಮೂರಲ್ವಾ, ತೆಗ್ಸೋಣ ಹೋಗಿ. ಬನ್ನಿ, ಈಗ ನಮ್ಮ ಊರಿನ ಕಡೆಗೆ ಪ್ರಯಾಣ ಹೋಗೋಣ. ಸಡನ್ನಾಗಿ ಇಲ್ಲೆಲ್ಲಿಗೋ ಹೆಂಗಿಂಗೋ ಬಂದ್ಬಿಟ್ವಿ. ಗುಡಿಬಂಡೆ ಗೊತ್ತಪ್ಪ ನನಗೆ ಅಂತ ಯಾರ್ಯಾರ ಇತ್ತು ಅಂದರೆ, ಇಲ್ಲೊಂದು ಹೋಟೆಲ್ ಇದೆ, ಚಿಕ್ಕ ಹೋಟ್ಲು. ಅದಕ್ಕೆ ನೇಮ್ ಬೋರ್ಡು ಅವೆಲ್ಲ ಏನೂ ಇಲ್ಲ. ತುಂಬ ಫೇಮಸ್ ಕೂಡ ಇಲ್ಲಿ ಗುಡಿಬಂಡೆಗೆ. ಗೈಸ್, ನಾನು ಹೇಳಿದ ಸುಬ್ಬಕ್ಕ ಅಂತ ಅವರ ಮನೆ ಇದೆ. ಗೈಸ್, ಫೈನಲಿ ಆರತಿ ಎಲ್ಲ ಮಾಡಿ ಪೂಜೆ ಮಾಡಿ ಮುಗಿಸಿದಾಯ್ತು. ಬಾಯ್ ಬಾಯ್ ಚಪ್ಪು. ನನಗೆ ಸೌಡ್ದರ್ಕ ಗಣೇಶದ ಪ್ರಸಾದ ಏನಿದೆ, ಪಂಚಕಜಾಯ ಅವಲಕ್ಕಿ ಇಲ್ಲ ಸ್ವೀಟ್ ಅವಲಕ್ಕಿ ಅಂತ ಏನು ಹೇಳ್ತಾರೆ, ತುಂಬ ಇಷ್ಟ ಗೈಸ್. ಅದು ತುಂಬ ಅಂದರೆ ತುಂಬ ಇಷ್ಟ ಗೈಸ್. ಫೈನಲಿ ಪ್ರಸಾದ ಬಂತು. ಬೆಲ್ಟ್ ಹಾಕಿದ್ಯಾ ಕತ್ಕೊ, ಬೆಂದೋಗಿದ್ಯಾ? ಸೆಕೆ ನನಗೆ ಮೊದಲೇ ಸೆಕೆ ತಡೆಯಲ್ಲ ಅನ್ನೋದು, ಅದಕ್ಕೆ ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆ ಬರಲು. ಗೈಸ್, ಫೈನಲಿ ನಂದಿ ಉಪಚಾರಕ್ಕೆ ಬಂದಿದ್ದೀವಿ. ಸಡನ್ನಾಗಿ ಅಜ್ಜಿ ಜೊತೆ ಊರ ಕಡೆ ಹೋಗ್ಬೇಕಾಯ್ತು, ಗುಡಿಬಂಡೆಗೆ ಬಂದಿದ್ದೀನಿ. ಬನ್ನಿ, ನಮ್ಮ ಅಜ್ಜಿಯ ಫೇವ್ರೇಟ್ ಹೋಟೆಲ್ ಇದು. ಈ ಕಡೆ ಹೋದಾಗಲ್ಲ ನಂದಿ ಉಪಚಾರಕ್ಕೆ ಹೋಗ್ಬೇಕು ಅಂತ ನಾನು ಅಜ್ಜಿ ಇಬ್ಬರೇ ಬಂದಿರೋದು. ಲೆಟ್ಸ್ ಗೋ. ಎಷ್ಟೋ ದಿನ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ನಾನು ಹ್ಯಾಪಿ. ಒಳಗಡೆ ಹೋಗಿ ಸಿಗ್ತೀನಿ. ನನ್ನನ್ನು ಬಿಟ್ಟು ಓಡೋಗ್ತಿರೋದು ಅವರು ದೊಡ್ಡ ಇವ್ರ ಫಾಲೋವರು. ಮೋಹನ್ ಚಂದ್ರ ಕರಮ್ಮು ಚಂದ್ರ ಗಾಂಧೀಜಿ. ಗಾಂಧೀಜಿ. ಬರೀ ಹೋಗೋಣ. ಗೈಸ್, ಫೈನಲಿ ಒಳಗೆ ಬಂದಿದ್ದೀವಿ. ಈಗ ಹೇಳು ಕೈಯಲ್ಲ ನಾವು ಈಗ ಒಳಗೆ ಬಂದಿದ್ದೀವಿ. ಆರ್ಡ್ರ್ ಮಾಡಬೇಕು, ಬಟ್ ಇನ್ನೂ ಯಾರೂ ಬಂದಿಲ್ಲ. ನಿನಗಿಷ್ಟನಾ ಈ ಹೋಟ್ಲು? ತುಂಬ ಇಷ್ಟ. ಎಸ್, ಇವಾಗ ಬಂದಿದ್ದೀವಿ. ಏನಕ್ಕೆ ಹೋಗ್ತಿರೋದು ಅನ್ನೋ ಒಂದು ಪರ್ಸ್ನಲ್ ರೀಸನಿಂದ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್ ಆಯಿತು. ಸೊ ಏನು ಅಂದ್ಕೊಂಡೆ, ಸಡನ್ನಾಗಿ ಒಂದು ಬ್ಲಾಗ್ ಮಾಡಿಬಿಡೋ, ಎಷ್ಟೋ ದಿನ ಆಯಿತು ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟು 2 ವಡೆ ಆರ್ಡ್ರ್ ಮಾಡಿದ್ವಿ, ಅದು ಬಂದಿದೆ. ಆ್ಯಂಡ್ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ, ಇನ್ನೂ ಬಂದಿದೆ. ಗೈಸ್, ಫೈನಲಿ ಇಲ್ಲಿಂದ ಹೊರಟ್ವಿ, ಆಯಿತು ತಿಂದಿದ್ದು. ಸೊ ಬನ್ನಿ, ಈಗ ಸೀದಾ ನಾನ್ ಸ್ಟಾಪ್, ನೆಕ್ಸ್ಟ್ ಸ್ಟಾಪೇ ಗುಡಿಬಂಡೆ. ಅಲ್ಲಿಗೆ ಹೋಗಿ ಸಿಗ್ತೀನಿ. ಗೈಸ್, ನಮ್ಮೂರಿನ ಕೆರೆ, ಗುಡಿಬಂಡೆ ಕೆರೆ, ನೀರಿದೆ. ಸಾಕು, ಅವನ ವಿಷಯನೇ ಗೊತ್ತಿರ್ಲಿಲ್ಲ. ಬೈರೇಗೌಡ ಅನ್ನೋನ್ ಕಟ್ಸಿದ್ಲಂತೆ. ಆ ಕಟ್ಟೆ ನಿಲ್ದೇ ಇದ್ದಿದ್ದಕ್ಕೆ ಅಲ್ಲಿ ದೇವಸ್ಥಾನ ಕಾಣತ್ ನೋಡು, ಎಲ್ಲಿ ಅಲ್ಲಿ ಹೋಗ್ಬಿಟ್ರು. ಹಾ, ಅಡ್ಡಮ್ಮನ ಗುಡಿ ಇತ್ತದು. ಎಲ್ಲಿ ಇಲ್ಲ, ಮುಂದೆ ಇರೋದು. ಹಾ, ಸೊಸೆ ತಗೊಂಬಂದು ಬಲಿ ಕೊಟ್ಬಿಟ್ನಂತೆ, ಹಾ, ಕಟ್ಟೆ ನಿಲ್ಲಿ ಅಂತ. ಹಾ. ಅದು ವರ್ಷ ಒಂದೊಂದು ಕಲ್ಲು ಹುಟ್ಟುತ್ತಾ ಇದೆ ಅದ್ರಲ್ಲಿ. ಯಾವುದು ಇಲ್ಲಿರೋ ಮರ? ಸರಿ ಜಾತ್ರೆ ಆಗುತ್ತೆ ಅಲ್ಲಿ, ಅಡ್ಡಮ್ಮನ ಗುಡಿ ಅಂತ. ಗೈಸ್, ಇದೆ ಅಂತೆ ಜಾಗ. ಬಲಿ ಕೊಟ್ಬಿಟ್ನಂತೆ ಸೊಸೆ ತಗೊಂಡ್ಬಿಟ್ಟು. ಹಾ, ಗೈಸ್, ವೆಲ್ಕಮ್ ಟು ಗುಡಿಬಂಡೆ. ಗೈಸ್, ಈಗ ನೀಟಾಗಿ ಗುಡಿಬಂಡೆ ಬೆಟ್ಟ ತೋರಿಸ್ತೀನಿ ನೋಡಿ. ಇದೇ ಗುಡಿಬಂಡೆ ಬೆಟ್ಟ. ನಾನು ಈ ಊರವನಾಗಿ ಒಂದಿನೂ ಬಂದೇ ಇಲ್ಲ. ಅದು ಎಷ್ಟೋ ಸಲ ಅನ್ಕೊತೀನಿ ಬರಬೇಕು ಅಂತ, ಕೊನೆಗೂ ಬರೋಕ್ಕಾಗ್ತಿಲ್ಲ. ಒಂದಲ್ಲ ಒಂದು ದಿನ ಬರೋಣ ಗೈಸ್. ಯಾರ್ಯಾರು ಗುಡಿಬಂಡೆ ಬೆಟ್ಟ
ನೋಡಿದ್ದೀರಾ ಆ್ಯಂಡ್ ಬಂದಿದ್ದೀರಾ ಇಲ್ಲಿಗೆ ಕಮೆಂಟ್ ಮಾಡಿ. ಗೈಸ್ ಫೈನಲಿ ಎಲ್ಲ ಕೆಲಸ ಆಯಿತು. ಈಗ ಇಷ್ಟು ದೂರ ಬರೋದು ಬಂದಿದ್ದೀವಿ. ಸೊ ಇಲ್ಲೇ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋದರೆ ನಮ್ಮೂರು ಆಂಜನೇಯನ ದೇವಸ್ಥಾನ ಇದೆ. ಬರೋದು ಬಂದಿದ್ದೀವಿ. ಒಂಚೂರು ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ. ಇಷ್ಟೊತ್ತಿಗೆ ಕ್ಲೋಸ್ ಆಗಿರುತ್ತೆ, ಬಟ್ ನಮ್ಮೂರಲ್ವಾ ತೆಗ್ಸೋಣ ಹೋಗಿ. ಅದಕ್ಕೋಸ್ಕರ ವಿಲೇದಲ್ಲೇ ತಾನೇ ತೊಗೊಂಡು 21 ಎಡೆ ಹಾರ ಮಾಡಿ ಹಾಕೋಣ ಅಂತ. ಸೊ ಬನ್ನಿ ಈಗ ನಮ್ಮ ಊರಿನ ಕಡೆಗೆ ಪ್ರಯಾಣ ಹೋಗೋಣ. ಸಡನ್ನಾಗಿ ಎಲ್ಲೆಲ್ಲಿಗೋ ಹೆಂಗಿಂಗೋ ಬಂದ್ಬಿಟ್ವಿ. ಈಗ ಬರೋದು ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬೆಂಗಳೂರು ವಾಪಸ್ ಹೋಗೋಣ. ಗುಡಿಬಂಡೆಗೆ ನೆಕ್ಸ್ಟ್ ಟೈಮ್ ಯಾರೇ ಬಂದರೂ ಕೂಡ ಈ ಬ್ಲಾಗ್ ಯಾರು ನೋಡ್ತಿದ್ರೆ ಗುಡಿಬಂಡೆ ಗೊತ್ತಪ್ಪ ನನಗೆ ಅಂತ ಯಾರ್ಯಾರ ಇತ್ತು ಅಂದರೆ ಇಲ್ಲೊಂದು ಹೋಟೆಲ್ ಇದೆ, ಚಿಕ್ಕ ಹೋಟ್ಲು. ಅದಕ್ಕೆ ನೇಮ್ ಬೋರ್ಡು ಅವೆಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಫೇಮಸ್ ಕೂಡ ಇಲ್ಲಿ ಗುಡಿಬಂಡೆಗೆ. ಊರಿಗೆ ಬಂದಾಗಲ್ಲ ಇಲ್ಲಿ ಊಟ ಮಾಡಬೇಕು ಅಂತಲೇ ಬರ್ತೀನಿ ಎಷ್ಟೋ ಸಲ. ಬಟ್ ಈಗ ಇರೋ ಸಿಚುವೇಶನ್ ಗ್ಯಾಸ್ ಎಲ್ಲ ಸಿಗ್ತಿಲ್ವಲ್ಲ, ಆ ಒಂದು ರೀಸನ್ಗೆ ಹೋಟ್ಲು ಕ್ಲೋಸ್ ಆಗಿದೆ. ನಿಮಗೆ ಎಲ್ಲಿ ಬರುತ್ತೆ ಅಂದರೆ ಇದು ತಾಲೂಕು ಆಫೀಸ್ ಆಪೋಸಿಟಲ್ಲೇ ನಿಮಗೆ ಒಂದು ಡಿಜಿಟಲ್ ಸ್ಟುಡಿಯೋ ಇದೆ. ಈ ಬ್ಲೂ ಕಲರ್ ಶೆಟ್ರು ಏನು ಹಾಕಿದ್ದಾರೆ ಇದು ಈ ಹೋಟ್ಲು ಲಕ್ಷ್ಮೀನಾರಾಯಣಪ್ಪ ಹೋಟೆಲ್ ಅಂತ. ಮಿಸ್ ಮಾಡ್ತೀರಾ. ನೆಕ್ಸ್ಟ್ ಟೈಮು ಯಾರು ಗುಡಿಬಂಡೆಗೆ ಬಂದರೆ ಇಲ್ಲ ಬರೋ ಪ್ಲ್ಯಾನ್ ಏನೋ ಇತ್ತು ಗುಡಿಬಂಡೆ ಬೆಟ್ಟಕ್ಕೆ ಅಂದರೆ ಊಟಕ್ಕೆ ಬನ್ನಿ ಆ್ಯಂಡ್ ತಿಂಡಿಗೂ ಬನ್ನಿ. ತುಂಬ ಸೂಪರ್ಬಾಗಿರುತ್ತೆ. ಇಲ್ಲಿಗೆ ಬಂದಾಗ ದಯವಿಟ್ಟು ಮಿಸ್ ಮಾಡ್ತೀರೋ ಒಂದ್ಸಲ ಬನ್ನಿ ಇಲ್ಲಿಗೆ. ಆ್ಯಂಡ್ ಇಲ್ಲಿ ಫೇಮಸ್ ಏನು ಅಂದರೆ ಮಸಾಲೆ ವಡೆ ಅಲ್ಲ, ಮಸಾಲೆ ವಡೆ. ನಿಮಗೆ 12 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. 12:30 ಅಷ್ಟೊತ್ತಿಗೆಲ್ಲ ಮಸಾಲೆ ವಡೆ ಖಾಲಿ. ಅಷ್ಟು ಫಾಸ್ಟೆಸ್ಟ್ ಸೆಲ್ಲಿಂಗ್ ಅಂದರೆ ಮಸಾಲೆ ವಡೆ. ನಿಮಗೆ ಸಖತ್ತಾಗಿರುತ್ತೆ, ಬಂದು ವಿಸಿಟ್ ಮಾಡಿ ಒಂದ್ಸಲ. ನಮ್ಮೂರು ಆಂಜನೇಯನ ದೇವಸ್ಥಾನನ ತೋರಿಸ್ತೀನಿ. ನೆಕ್ಸ್ಟ್ ವೀಕು ಏನೋ ಪರಿಚಯ ಅಂತೆ, ಹುಟ್ಲು ಪರಿಚಯ ಅಂತೆ. 3 ದಿನ ನಡೆಯುತ್ತೆ. ಆಗ ಬರೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಈಗ ಒಂದ್ಸಲ ಬರೋದು ಬಂದಿದ್ದೀವಿ. ಅರ್ಧ ಗಂಟೆ ಲೇಟಾಗಿ ಹೋದರೆ ಮನೆಗೆ ಏನಾಗುತ್ತೆ ಅಂದ್ಬಿಟ್ಟು ಊರಿಗೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹಂಗೆ ಬೆಂಗಳೂರಿಗೆ ಹೋಗೋ ರೂಟ್ ಇದೆ, ಹಂಗೆ ಹೋದರೆ ಹತ್ರ. ಗೈಸ್ ಲಾಸ್ಟ್ ಟೈಮ್ ಬಂದಾಗ ರೋಡ್ ಮಾತ್ರ ಅಧ್ವಾನ ಆಗೋಗಿತ್ತು. ಈ ಸಲ ಟಾರ್ ಹಾಕ್ಸೋಕ್ಕೆ ಎಲ್ಲ ಜಲ್ಲಿಕಲ್ಲಲ್ಲಿ ಹಾಕಿ ರೆಡಿ ಮಾಡ್ಯಾರ, ಚೆನ್ನಾಗಿ ಮಾಡ್ಯಾರ. ನಮ್ಮ ಬೆಂಗಳೂರು ಹೆಂಗಿದ್ರೇನು ಜನ ಯಾವನು ಕೇಳೋದಿಲ್ಲ ಹೇಳೋರಿಲ್ಲ. ಅದಲ್ಲೇ ಓಡಾಡ್ತಿರ್ತಾರೆ, ಅದಲ್ಲೇ ಬೀಳ್ತಿರ್ತಾರೆ, ಅದಲ್ಲೇ ಎದಾಡ್ತಿರ್ತಾರೆ, ಅದೇ ರೋಡಲ್ಲಿ ಮತ್ತೆ ಓಡಾಡ್ತಿರ್ತಾರೆ. ಆದರೆ ಇಲ್ಲಿ ನೋಡಿ ಅಕ್ಕಪಕ್ಕ ಎಲ್ಲ ಬೆಳೆದಿರೋ ಗಿಡ ಎಲ್ಲ ಬೆಳೆದಿತ್ತು, ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜಲ್ಲಿಕಲ್ಲು ಹಾಕಿ ರೆಡಿ ಮಾಡ್ಯಾರ. ಗೈಸ್ ನಾನು ಚಿಕ್ಕವನು ಇರಬೇಕಾದ್ರೆ ಊರಲ್ಲಿ ಇದ್ನಲ್ಲ ಅಮ್ಮನ ಜೊತೆ, ಆ ಟೈಮಲ್ಲಿ ನನಗೆ ಸ್ವಲ್ಪ ತುಂಬ ಕ್ಲೋಸು ನನಗೆ ಊರಲ್ಲಿ ಅಂತಂದರೆ ಸುಬ್ಬಕ್ಕ ಅಂತ ಒಬ್ರು ಇದ್ದಾರೆ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ಅವ್ರ ಊರು, ಅವ್ರ ಊರಲ್ಲೇ ಇದ್ದಾರಂತೆ. ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಯಾರು ಅಂತ ತೋರಿಸ್ತೀನಿ. ಗೈಸ್ ನಾನು ಹೇಳಿದ್ನ ಸುಬ್ಬಕ್ಕ ಅಂತ, ಅವರ ಮನೆ ಇದೆ. ಬನ್ನಿ, ಅವರು ಎಲ್ಲೋಗ್ಯಾರು ಗೊತ್ತಿಲ್ಲ. ಒಬ್ರಿಗೆ ಹೇಳಿದ್ದೀವಿ, ಯಾರೋ ಹುಡುಗ ಓಡೋಗ್ಯಾನೆ ಕರ್ಕೊಂಬರಕ್ಕೆ. ఇక్కడ ఇడుచుకొచ్చిండాడు చూడు ఏంటండి ఏం తప్పేరా దేవస్థానానికి తీసుకుంటున్నాడు పదాంపద దేవస్థానానికి సుబ్బక్కని చూడాలంటే పట్టిండాడు. అయ్యో నేను వస్తామనుకుంటా ఇప్పుడు జాతర వచ్చింది ఎక్కడ వస్తున్నాను ముందు వారమంట నాకు తెలుసు. ಫೈನಲಿ ಅಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರನ್ನೂ ಕರ್ಕೊಂಡು ಈಗ ಊರ್ ಕಡೆ ಹೋಗ್ತಾ ಇದೀವಿ. ಸುಬ್ಬಕ್ಕ ಹಾಯ್ చెప్పు. హాయ్ 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 చెప్పు. హాయ్ చెప్తా ఉన్నాడు.
ಇಲ್ಲಿ ಬೆಂಗಳೂರಲ್ಲೆಲ್ಲ ಹೇಗೆ ಅಂತ ಅಂದ್ರೆ ಆಡ ಉಂಟಂಬ್ಲೆ ಅವ್ರಿಗೆ ಹೇಗೆ ಕೊಡಬೇಕು, ಅವ್ರಿಗೆ ಏನಕ್ಕೆ ಮಾಡಬೇಕು, ಅವರೇ ನಮಗೆ ಮಾಡಿದ್ದಾರೆ, ಅವರೇ ನಮಗೆ ಕೊಟ್ಟಿದ್ದಾರೆ ಅಂತ ಆ ಥರ ಮೈಂಡ್ ಸೆಟ್ ಎಲ್ಲ ಇಟ್ಕೊಂಡಿರ್ತಾರೆ ಬೆಂಗಳೂರಲ್ಲಿ. ಆದರೆ ಊರಲ್ಲಿ ಅವ್ರು ಏನು ಬೆಳೆಸಿರ್ತಾರೆ, ಅವ್ರು ಏನು ಮಾಡಿರ್ತಾರೆ, ತಕ್ಷಣ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಅವ್ರಿಗೆ ಇದೆಯಾ ಬಿಟ್ಟಿದೆಯಾ ಕೇಳೋ ಅವ್ರು ಯೋಚನೆ ಮಾಡಲ್ಲ, ತಕ್ಷಣ ಎತ್ಕೊಳ್ಳೋಗಿ ಕೊಟ್ಬಿಡ್ತಾರೆ. ಈಗ ಹಲಸಿನಕಾಯಿ ನೋಡೋಣ ಅಂತ ಬಂದೆ, ಬಟ್ ಚೆನ್ನಾಗಿದೆ, ಒಂದೊಂದು ದೊಡ್ಡ ತಪ್ಪಕ್ಕೈತೆ, ಬಟ್ ಹತ್ತೋದಕ್ಕೆ ಯಾರೂ ಇಲ್ಲ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಜಾಗ ಏನು ನೋಡ್ತಾ ಇದ್ದೀರಾ, ಈ ದೇವ್ರ ಜಾಗ. ಚಿಕ್ಕ ವಯಸ್ಸಲ್ಲಿ ನಾನು ಇಲ್ಲೇ ಅಲ್ಲ ನಮ್ಮ ಮನೆ, ಇಲ್ಲಿಂದ ನಡ್ಕೊಂಬಂದು ಒಂದು ಗಣೇಶದು ಒಂದು ಇದಿತ್ತು ಐಡಲ್, ಆ ಗೊಂಬೆನ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ಆಟ ಆಡಿಕೊಂಡು ಇಲ್ಲೇ ಮಲ್ಕೊಂಡು ಎಲ್ಲ ಮಾಡ್ತಿದ್ದೆ. ದಿಸ್ ಇಸ್ ದ ಪ್ಲೇಸ್. ಸೊ ಎಷ್ಟು ಕ್ಯೂಟ್ ಆಗಿದೆ ಗೈಸ್. ನೋಡಿ ನಮ್ಮ ಮನೆ ಹೇಗಾಗೋಗಿದೆ. ಇದೇ ಮನೇಲಿ ನಾನು ಇಲ್ಲೇ ಇರಬೇಕಾದ್ರೆ ಈ ಜಾಗದಲ್ಲೇ ಇವರು ನನ್ನನ್ನು ಬೆಳೆಸಿದ್ದು. ನಮ್ಮ ಅಮ್ಮ, ಅಜ್ಜಿ, ತಾತ, ಅಪ್ಪ ಅವ್ರ ಜೊತೆಗೆ ಇವರು ನನ್ನನ್ನು ಇಲ್ಲೇ ಸಾಕಿ ಬೆಳೆಸಿದ್ದು. ಮುಂದೆ ಗೈಸ್, ಹಲಸಿನಕಾಯಿ ಸಕ್ಕತ್ತಾಗಿದೆ, ಆದರೆ ಅಟ್ಟೋರು ಯಾರೂ ಇಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು. ಆರಾಮಾಯ್ತು. ನಮ್ಮ ಊರಿನ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಷ್ಟೊತ್ತು ಕಾದಿದ್ದು ನಮ್ಮ ಆಂಜನೇಯನ ನೋಡೋಕ್ಕೆ. ಬನ್ನಿ ಪೂಜೆ ಮಾಡೋಣ ಗೈಸ್. ಫೈನಲಿ ಆರತಿ ಎಲ್ಲ ಮಾಡಿ ಪೂಜೆ ಮಾಡಿ ಮುಗಿಸಿದಾಯಿತು. ಈಗ ವಾಪಸ್ ಮನೆ ಹೊರಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನಮ್ಮ ಊರಿನ ಆಂಜನೇಯ. ಬಾಯ್ ಬಾಯ್ ಚಪ್ಪು. ಬಾಯ್ ಬಾಯ್. ಭದ್ರಮ್ಮ ಆರೋಗ್ಯ ಬಾಪ್ಟಿಸ್ಕೋ. ಗೈಸ್ ಇವಾಗ ಫೈನಲಿ ನಾನ್ ಸ್ಟಾಪ್ ನೆಕ್ಸ್ಟ್ ಬೆಂಗಳೂರೇ. ಸೊ ದೇವಸ್ಥಾನದಲ್ಲಿ ಪೂಜೆನೂ ಮಾಡಿಸ್ಕೊಂಡಿದ್ದಾಯಿತು, ಪೂಜೆನೂ ಆಯಿತು. ಇದೇ ನಮ್ಮ ಊರಿನ ಆಂಜನೇಯ ದೇವಸ್ಥಾನ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಗೈಸ್ ಆಲ್ಮೋಸ್ಟ್ ಆಲ್ ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಸನ್ಸೆಟ್ ನೋಡಿ ಹೇಗೆ ಚೆನ್ನಾಗಿ ಕಾಣಿಸ್ತಿದೆ, ಒಳ್ಳೆ ಮ್ಯಾಂಗೋ ಇದ್ದಂಗೆ ಕಾಣಿಸ್ತಿದೆ, ಸಕ್ಕತ್ತಾಗಿದೆ. ಇನ್ನು ಆ್ಯಕ್ಚುಲಿ ನಮ್ಮ ಮನೆ ಮೇಲ್ಗಡೆ ಹೋಯ್ತು ಅಂದ್ರೆ ಹುಟ್ಟೋದು ಗೊತ್ತಾಗುತ್ತೆ, ಮುಳುಗೋದು ಗೊತ್ತಾಗುತ್ತೆ. ಜೀವನದಲ್ಲಿ ಮುಂದೆ ಹೋಗು ಅಂದರೆ ಇವ್ನು ಯಾವನ ಹಿಂದೆ ಬರ್ತಾನೆ. ಬನ್ನಿ ಈಗ ಸೀದಾ ಮನೆಗೆ ಹೋಗಿ ಸಿಗ್ತೀನಿ. ಗೈಸ್ ಮನೆಗೆ ಬಂದು ರೆಸ್ಟ್ ತೊಗೊಂಡು ಊಟನೂ ಆಗಿ ಈಗ ಕೂತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗೆ ಮಾಡಿದೆ, ಕಂಟೆಂಟ್ ಇದ್ವಾ ನನಗೆ ಗೊತ್ತಿಲ್ಲ. ಊರಿಗೆ ಹೋಗ್ತಿದ್ದೆ, ಸಡನ್ನಾಗಿ ವ್ಲಾಗ್ ಮಾಡಬೇಕು ಅನ್ನಿಸ್ತು, ಮಾಡಿದೆ ಅಷ್ಟೇ. ಸೊ ಈಗ ಆ್ಯಕ್ಚುಲಿ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದ, ಹಿಮೇಶ್ ಪ್ರಭಾವ್ ಅಂತ. ಹಿಮೇಶ್ ಬಂದು ಧರ್ಮಸ್ಥಳ ಆ ಕಡೆ ಕುಕ್ಕೆ ಆ ಕಡೆಗೆಲ್ಲ ಹೋಗಿದ್ದಾಗ, ಸೌತ್ ದರ್ಗಾಗೆ ಹೋಗಿದ್ದಾಗ ಒಂದು ಸ್ನ್ಯಾಪ್ ಹಾಕಿದ್ದ ನನಗೆ. ಸೌತ್ ದರ್ಗಾ ಗಣೇಶದ ಪ್ರಸಾದ ಏನಿದೆ, ಪಂಚಕಜಾಯ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಅಂತ ಏನು ಹೇಳ್ತಾರೆ, ತುಂಬ ಇಷ್ಟ ಗೈಸೋದು, ತುಂಬ ಅಂದರೆ ತುಂಬ ಇಷ್ಟ. ಮೆಸೇಜ್ ಮಾಡಿದೆ, ಪ್ಲೀಸ್ ನನಗೆ ತೊಗೊಂಬರೋಕ್ಕಾಗತ್ತಾ
ಸರಿ ಆಯ್ತು ತರ್ತೀನಿ ಅಂತ ಅಂದ. ಅವ್ನು ಮನೆಗೆ ತಂದು ಇಟ್ಕೊಂಡಿದ್ದ. ಒಂದು ದಿನ ಆಯಿತು, ಅವನು ಬರೋಕ್ಕಾಗ್ತಿಲ್ಲ ಆ್ಯಂಡ್ ನಾನು ಹೋಗೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಪೋಟ್ರ್ ಮಾಡ್ತೀನಿ ಅಂದ್ಬಿಟ್ಟು ಪೋಟ್ರ್ ಮಾಡಿಯಾನೆ. ಸೊ ಅದು ಆನ್ ದ ವೇ, ಇನ್ನೇನು ಮನೆ ಹತ್ತತ್ರನೇ ಇದೆ, 2 ನಿಮಿಷದಲ್ಲಿ ಬರ್ತಾಯಿದ್ದಾರೆ. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಥ್ಯಾಂಕ್ ಯು ಉಮೇಶ್, ಆ್ಯಂಡ್ ಅವನೇ ಪೋಟ್ರ್ ಮಾಡಿಯಾನೆ, ಥ್ಯಾಂಕ್ ಯು ಅದಕ್ಕೂ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿನಿ. ನೆಕ್ಸ್ಟ್ ವ್ಲಾಗ್ ಏನು ಕತೆ ಏನು ಗೊತ್ತಿಲ್ಲ, ಯಾವಾಗ ಏನು ಅಂತಲೂ ಹೇಳೋಕ್ಕೋಗಲ್ಲ. ಯಾವಾಗಲೂ ಹೇಳ್ತಾರೋ ಒಂದೇ ಮಾತು, ಗೆದ್ದೇ ಗೆಲ್ಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಬೋನ್ ಮಾಡುವ ನಮಸ್ಕಾರ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್, ಅಂದರೆ ನಾಳೆ ಅಲ್ಲ ಸಾರಿ, ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ. ಆವತ್ತು ತನಕ ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಇನ್ನೇನು ಬಂತು, ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಲೆಟ್ಸ್ ಗೋ, ಗಣಪ ಕಾಪಾಡ್ತಾನೆ ನಮ್ಮನ್ನು. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಶುಭರಾತ್ರಿ, ಬಾಯ್. ಫೈನಲಿ ಪ್ರಸಾದ ಬಂತು, ಬನ್ನಿ ತಗೊಂಡು ಹೋಗಿ ತಿನ್ನೋಣ. ಜೈ ಗಣೇಶ. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.